ನಕುಲು ಆಟಾಡ್ಬೇಕಾದ್ರೆ ಬಾಲ್ನ ಚಿರಂಡಿ ಕಳಿಸ್ಬಿಟ್ಟ. ಇವತ್ತು ನಾಳೆ ನಮ್ಮೂರಲ್ಲಿ ಗ್ರ್ಯಾಂಡ್ ಆಗಿ ದೇವಸ್ಥಾನ ಓಪನ್ ಇತ್ತು. ಅದಕ್ಕೆ ಲೈಟಿಂಗ್ಸ್ ಬಿಡ್ತಾ ಇದ್ರು. ನಮ್ ತೇಜು ಹೊಸ ಬಟ್ಟೆ ತೋರಿಸ್ತೀನಿ ಬಾ ಅಂತ ಕರ್ಕೊಂಡ್ ಬಂದ. ಅವ್ರ ಅಕ್ಕಂದ ಇವನ್ ಹಾಕೊಂಡು ಆಟ ಆಡ್ತಾ ಇದ್ದ. ಇದು ಸಾಲದು ಅಂತ ಇವನ್ ಕಣ್ಣಿಗೆ ಏನೋ ಕಾಣ್ತು. ಅದಕ್ಕೆ ಅವ್ರ ಅಮ್ಮನ್ನ ಅದು ಕೊಡು ಅಂತ ಕೇಳ್ತಾ ಇದ್ದಾನೆ. ಇದನ್ನ ಹಾಕೊಂಡಿದ್ದು ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಅಲ್ಲಿಂದ ನಮ್ಮ ಮನೆಗೆ ಬಂದೆ. ನಮ್ಮ ಅಣ್ಣ ಮತ್ತೆ ನಮ್ಮ ಮಮ್ಮಿ ಟ್ಯಾಂಕಿ ತೊಳಿತಾ ಇದ್ರು. ನಮ್ಮ ತೇಜು ನಕುಲ್ ಬಾಲ್ ಆಡ್ತಾ ಇದ್ರು. ಬಾಲ್ ಆಡ್ತಾ ಆಡ್ತಾ ಬಾಲ್ನ ಚಿರಂಡಿ ಕಳಿಸ್ಬಿಟ್ಟ. ತೇಜುಗೆ ಆಟಾಡಕ್ಕೆ ಅಂತ ಕಲ್ಕೊಟ್ರೆ ನಮ್ಗೆ ಹೊಡೆಯಕ್ಕೆ ಬಂದ್ಬಿಟ್ಟ. ಬರೋದೇನು ಹೊಡೆದೇ ಬಿಟ್ಟ. ತೇಜುನ ಸಾಕು ನಡಿ ಅಂತ ಮನೆ ಕರ್ಕೊಂಡು ಹೋಗ್ಬಿಟ್ಟು ಆಮೇಲೆ ನಮ್ಮ ಅಣ್ಣ ನಕುಲ್ ಬಾಲ್ ಆಟ ಆಡ್ತಾ ಇದ್ರು. ಆಟ ಆಡ್ಬೇಕಾದ್ರೆ ನಕುಲ್ ಬಿದ್ದೇ ಬಿಟ್ಟ. ಬಿದ್ದು ನಗ್ತಾ ಇದ್ದಾನೆ. ಆಮೇಲೆ ಸುಸ್ತಾಗಿ ಕೂತ್ಕೊಂಡ್ರು. ಅಲ್ಲೇ ಕೂತಿದ್ದಲ್ಲೇ ಆಟ ಆಡಿದ್ರು. ಅದೇ ಸಮಯಕ್ಕೆ ನಮ್ ಕೀರ್ತನೆ ಬಂದ್ಲು. ನಮ್ ಡ್ಯಾನಿನ ಹೊರಗಡೆ ಕರ್ಕೊಂಡು ಹೋಗ್ಬೇಕಂತೆ. ಅದಕ್ಕೆ ಕರ್ಕೊಂಡು ಹೋದೆ. ಸಂಜೆ 5:15 ಆದ್ರೂ ಬಿಸಿಲು ಹೊಡಿತಾನೆ ಇತ್ತು. ಕಣ್ ಬಿಡಕ್ಕೆ ಆಗ್ತಾ ಇರ್ಲಿಲ್ಲ. ನಮ್ ಡ್ಯಾನಿನ ಕಟಾಕ್ ಬಂದೆ. ಅಷ್ಟಲ್ಲಿ ನಮ್ಮ ಅಜ್ಜಿಯರ್ ಬಂದ್ರು. ಅವ್ರನ್ನ ಮಾತಾಡ್ಸಿ ನಮ್ಮ ಮಮ್ಮಿ ನಮ್ಮ ಅಪ್ಪ ಹೋಮಗೆ ಕುತ್ಕೊಳ್ಳಕ್ಕೆ ರೆಡಿ ಆಗ್ತಾ ಸಂಜೆ ಅಲ್ವಾ ಅಂತ ಹಾಲು ಕರಿಯೋಣ ಅಂತ ಬಂದು. ರಾತ್ರಿ ದೇವ್ರ ಪೂಜೆ ಇದೆ. ಆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಎಲ್ರಿಗೂ.